ಭಗವಂತನೂ ಕೂಡ ಲಕ್ಷ್ಮಿಯನ್ನು ಬಿಟ್ಟು ಎಂದೂ ಕೂಡ ಇರೋದಿಲ್ಲ. ನಿತ್ಯ ದಂಪತಿಗಳು, ಅನಾದಿ ದಂಪತಿಗಳು ಲಕ್ಷ್ಮೀ ನಾರಾಯಣರು. ಹಾಗಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕಾದ್ರೆ ಆ ಲಕ್ಷ್ಮಿಯಿಂದ ಕೂಡಿಕೊಂಡ ಭಗವಂತನನ್ನೇ ನಾವು ಉಪಾಸನೆ ಮಾಡಬೇಕು. ಲಕ್ಷ್ಮಿಯ ಉಪಾಸನೆ ಮಾಡುವ ಸಂದರ್ಭದಲ್ಲಿ ಪರಮಾತ್ಮನಿಂದ ಕೂಡಿಕೊಂಡ ಲಕ್ಷ್ಮಿಯಿಂದಲೇ ನಾವು ಪರಮಾತ್ಮನನ್ನು ಲಕ್ಷ್ಮಿಯನ್ನು ಆರಾಧಿಸಬೇಕು ಅನ್ನುವ ತತ್ವವನ್ನು ಜಗತ್ತಿಗೆ ತಿಳಿಸಲಿಕ್ಕೋಸ್ಕರ ಆಚಾರ್ಯರ ಸಿದ್ಧಾಂತ ಇದು. ಎಂದೂ ಕೂಡ ಭಗವಂತ ಲಕ್ಷ್ಮಿಯನ್ನು ಬಿಟ್ಟು ಇರೋದಿಲ್ಲ. ಸದಾ ಪರಮಾತ್ಮನ ಜೊತೆ ಲಕ್ಷ್ಮೀದೇವಿ ಇರ್ತಾಳೆ ಅನ್ನೋದನ್ನು ಜಗತ್ತಿಗೆ ಸಾರಲಿಕ್ಕೋಸ್ಕರ ರಮಾ ರಮಣ ಎಂಬುದಾಗಿ ಆ ಭಗವಂತನನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀಪತಿಯಾಗಿರತಕ್ಕಂತಹ ಹಯಗ್ರೀವ ರೂಪಿಯಾದ ಭಗವಂತನೇ ನಿನ್ನನ್ನು ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಆದ್ದರಿಂದಲೇ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಕೇವಲ ಲಕ್ಷ್ಮಿಯನ್ನು ಸ್ತುತಿ ಮಾಡಿದ್ದಿಲ್ಲ. ಜಯತೀರ್ಥರು ಕೂಡ ನ್ಯಾಯಸುಧೆಯಲ್ಲಿ ಶ್ರೀಯಪತ್ಯೆ ಅಂತ ಹೇಳ್ತಾರೆ. ಲಕ್ಷ್ಮೀಪತಿಯಾದ ಭಗವಂತನಿಗೆ ನಮಸ್ಕಾರ ಅಂತ ಜಯತೀರ್ಥರು ಕೂಡ ಮಂಗಳಾಚರಣೆಯಲ್ಲಿ ಹೇಳ್ತಾರೆ. ಹೀಗೆ ಪ್ರತಿ ಬಾರಿಯಲ್ಲೂ ಕೂಡ ಲಕ್ಷ್ಮೀನಾರಾಯಣರ ವಿಯೋಗವನ್ನು ಎಂದೂ ಕೂಡ ನಾವು ಚಿಂತನೆ ಮಾಡಬಾರದು. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾಮಾಯಣವನ್ನು ಇಲ್ಲಿ ಸಂಗ್ರಹ ಮಾಡ್ತಾರೆ ವಾದಿರಾಜಗುರು ಸಾರ್ವಭೌಮರು. ಸುರಾಣಕರು ಅಂತ ಅನ್ನುವ ದೈತ್ಯರು ಸೀತೆಯಿಂದ ರಾಮನನ್ನು ಬೇರೆ ಮಾಡಿ ಉಪಾಸನೆ ಮಾಡ್ತಾರೆ. ಸೀತೆಯ ವಿಯೋಗವನ್ನು ಚಿಂತನೆ ಮಾಡ್ತಾರೆ ಸುರಾಣಕರು ಅನ್ನುವ ದೈತ್ಯರು. ಅದನ್ನು ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಮಣಿಮಂಜರಿ ಅನ್ನುವ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅವರು. ಅಲ್ಲಿ ನಾರಾಯಣ ಪಂಡಿತರು ಹೇಳುವಾಗ ಸುರಾಣಕಾಂ ತಮೋನೇತುಂ ತತ್ಯಾಜೇ ವಸಜಾನಕೀಂ ವ್ಯಾಪ್ತತ್ವಾತು ನಿರವಧ್ಯತ್ವಾತ್ ತಸ್ಯಾಸ್ತ್ಯಾಗಃ ಕಥಂ ಭವೇತ್ ಅಂತ ಕೇಳ್ತಾರೆ. ಸುರಾಣಕಾಂ ತಮೋನೇತುಂ ತತ್ಯಾಜೇ ವಸಜಾನಕೀಂ, ತತ್ಯಾಜ ಇವ ಅಂತ ಹೇಳಿದ್ದಾರೆ. ಸೀತಾ ಪರಿತ್ಯಾಗ ಅಂತ ಕಾವ್ಯದಲ್ಲಿ ನಾವು ಒಂದು ಪಾಠ ಇದೆ, ಕಾವ್ಯದಲ್ಲಿ ಬರುತ್ತೆ ಸೀತಾ ಪರಿತ್ಯಾಗ ಅಂತ. ಅತ್ಯಂತ ಅಬದ್ಧ ಅದು. ಸೀತೆಯನ್ನು ರಾಮಚಂದ್ರ ದೇವರು ಎಂದೂ ಕೂಡ ಪರಿತ್ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೀತೆಯೂ ಮಾಡೋದಿಲ್ಲ, ರಾಮನೂ ಮಾಡೋದಿಲ್ಲ. ಪರಿತ್ಯಾಗ ಇಲ್ಲಿಂದ ಬರಬೇಕು. ಸೀತೆಯನ್ನು ಬಿಟ್ಟಂತೆ ನಟನೆ ಮಾಡಿದ್ದಾನೆ ಅನ್ನುವುದನ್ನು ನಾರಾಯಣ ಪಂಡಿತರು ಉಲ್ಲೇಖ ಮಾಡ್ತಾರೆ. ತತ್ಯಾಜ ಇವ, ಬಿಟ್ಟವನಂತೆ ದುಃಖಪಟ್ಟವನಂತೆ ಪರಮಾತ್ಮ ನಾಟಕ ಮಾಡಿದ್ದಾನೆ ಅಂತ ತಿಳಿಬೇಕು ಅಂತ ಈ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಈ ತತ್ವಗಳನ್ನು ಚೆನ್ನಾಗಿ ಸಮರ್ಥನೆ ಮಾಡಿ ಕೊಟ್ಟಿದ್ದಾರೆ. ರಾಮಾಯಣದ ಕಥೆಯನ್ನು ನಿರ್ಣಯ ಮಾಡ್ತಾರೆ. ಹಾಗಾಗಿ ಸೀತೆಯಿಂದ ಅಥವಾ ರಾಮನಿಂದ ವಿಯೋಗವನ್ನು ಚಿಂತನೆ ಮಾಡಿದ್ದರಿಂದಾಗಿ ಸುರಾಣಕ ದೈತ್ಯರು ತಮಸ್ಸಿಗೆ ಹೋದರು ಅಂತ ರಾಮಾಯಣ ಹೇಳುತ್ತೆ. ಹಾಗಾಗಿ ಲಕ್ಷ್ಮಿಯಿಂದ ಭಗವಂತನ ವಿಯೋಗ ಚಿಂತನೆ ಎಂದೂ ಕೂಡ ನಾವು ಮಾಡಬಾರದು ಅನ್ನುವ ತತ್ವವನ್ನು ವಾದಿರಾಜಗುರು ಸಾರ್ವಭೌಮರು ತಿಳಿಸಲಿಕ್ಕೋಸ್ಕರವೇ ರಮಾರಮಣ ಅಂತ ಒಟ್ಟಿಗೆ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇಲ್ಲದೇ ಇದ್ದರೆ ಕೇವಲ ಹಯಗ್ರೀವ ಅಂತಲೇ ಇಷ್ಟೇ ಹೇಳ್ಬೋದಿತ್ತು. ಅವನಿಗೆ ವಿಶೇಷಣ ಕೊಟ್ಟು ರಮಾರಮಣನಾದ ಹಯಗ್ರೀವ ಅಂತ ಯಾಕೆ ಹೇಳಬೇಕಿತ್ತು? ಅದಕ್ಕೆ ಇಷ್ಟು ಅರ್ಥ ಇದೆ ಅಂತ ರಾಮಾಯಣ ಭಾಗವತದ ಸಾರವನ್ನು ಬಹಳ ಸುಂದರವಾದ ಒಂದು ಜೋಡಣೆ ನಾವು ಈ ಸ್ತುತಿಯಲ್ಲೇ ಕಾಣಬಹುದು. ರಮಾ ರಮಣ ಮಧ್ವಾದಿ ಅಂತ ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ಸ್ತೋತ್ರ ಮಾಡುವುದರ ಜೊತೆಗೆ ಅನೇಕ ಪುರಾಣಗಳು, ಇತಿಹಾಸ ಗ್ರಂಥಗಳು, ಅವುಗಳ ಸಂಗ್ರಹವನ್ನು, ಅದರ ಚಿಂತನೆಯನ್ನು, ಅದರ ತತ್ವಚಿಂತನೆಯನ್ನು ನಡೆಸಬೇಕಾದ ವಿಷಯಗಳನ್ನು ಇಲ್ಲಿ ತುಂಬಿ ನಮಗೆ ಕೊಟ್ಟಿದ್ದಾರೆ ವಾದಿರಾಜಗುರು ಸಾರ್ವಭೌಮರು. ಅದೆಲ್ಲವನ್ನು ವ್ಯಾಖ್ಯಾನಕಾರರು ಬಿಡಿಸ್ತಾರೆ. ಹಾಗಾಗಿ ದೇವರನ್ನು ಹೇಗೆ ನಾವು ಆರಾಧಿಸಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನುವ ಒಂದು ಕರ್ಮವನ್ನು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟು ಲಕ್ಷ್ಮಿಯಿಂದ ಕೂಡಿಕೊಂಡಿದ್ದ ಭಗವಂತನನ್ನೇ ನಾವು ಆರಾಧಿಸಬೇಕು, ಅವನನ್ನು ಉಪಾಸನೆ ಮಾಡಬೇಕು. ಹಾಗೆ ಭಗವಂತನಿಂದ ಕೂಡಿದ ಲಕ್ಷ್ಮಿಯನ್ನೇ, ಕೇವಲ ಲಕ್ಷ್ಮಿಯನ್ನು ಆರಾಧಿಸುವಾಗಲೂ ಕೂಡ ನಾವು ಪೂಜಿಸಬೇಕು ಅನ್ನುವ ತತ್ವವನ್ನು ಜಗತ್ತಿಗೆ ಸಾರ್ತಾ ಇದ್ದಾರೆ ವಾದಿರಾಜಗುರು ಸಾರ್ವಭೌಮರು. ಇದು ಬಹಳ ಸರಿಯಾದ ಉಪಾಸನೆ, ಇದು ಮುಖ್ಯವಾದ ಉಪಾಸನೆ ಅಂತ ಹೇಳಿದ್ದಾರೆ. ಆದ್ದರಿಂದಲೇ ಕೇವಲ ಲಕ್ಷ್ಮಿಗೂ ನಮಸ್ಕಾರ ಇಲ್ಲ ಅಂತ ಶಾಸ್ತ್ರ ನಿಷೇಧ ಮಾಡುತ್ತೆ. ಲಕ್ಷ್ಮಿಗೆ ನಮಸ್ಕಾರ ಮಾಡಬೇಕಾದರೂ ಭಗವಂತನಿಂದ ಕೂಡಿದ ಲಕ್ಷ್ಮಿಗೆ ನಮಸ್ಕಾರ ಮಾಡಬೇಕು. ಹಾಗೆ ಕೇವಲ ಭಗವಂತನಿಗೂ ನಮಸ್ಕಾರ ಇಲ್ಲ, ಲಕ್ಷ್ಮಿಯಿಂದ ಕೂಡಿದ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದಾಗ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ, ಲಕ್ಷ್ಮೀದೇವಿ ಸ್ವೀಕರಿಸ್ತಾಳೆ.
ಕೇವಲ ಲಕ್ಷ್ಮಿಯನ್ನು ಕುರಿತು ಲಕ್ಷ್ಮಿಯೇ ಪ್ರಧಾನ, ಲಕ್ಷ್ಮಿಯೇ ಸರ್ವೋತ್ತಮ ಅಂತ ಹೇಳುವ ಮತ ಇದು ಸರಿಯಿಲ್ಲ ಅನ್ನುವುದನ್ನು ವಾದಿರಾಜರು ಸ್ಪಷ್ಟವಾಗಿ ಆಚಾರ್ಯರ ಸಿದ್ಧಾಂತವನ್ನು ನಮಗೆ ತೋರಿಸಿಕೊಟ್ಟು ರಮಾ ರಮಣ ಮಧ್ವಾದಿ ಅಂತ ಆರಂಭ ಮಾಡುತ್ತಾರೆ. ಇಂತಹ ಲಕ್ಷ್ಮೀನಾರಾಯಣ ರೂಪಿಯಾದ ಭಗವಂತ ನಮಗೆ ಎಲ್ಲಿ ಸಿಗ್ತಾನೆ, ಎಲ್ಲಿ ಕಾಣಬೇಕು ಅವನನ್ನು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಮುಂದೆ ಉತ್ತರ ಕೊಡ್ತಾರೆ. ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ. ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಭಗವಂತ ಅಣುರೇಣು ತೃಣ ಕಾಷ್ಠಗಳಲ್ಲಿ ಪರಿಪೂರ್ಣನಾಗಿ ಭಗವಂತ ತುಂಬಿದ್ದಾನೆ. ಹಾಗಂತ ಹೇಳಿ ಎಲ್ಲ ಕಡೆ ಇದ್ದ ಭಗವಂತನನ್ನು ನೋಡುವ ಸಾಮರ್ಥ್ಯ ನಮಗಿಲ್ಲ. ಅದು ವ್ಯಾಪ್ತೋಪಾಸಕರು ದೇವತೆಗಳಿಗೆ ಮಾತ್ರ ಸಾಧ್ಯ. ಎಲ್ಲ ಕಡೆ ತುಂಬಿದ ಭಗವಂತನನ್ನು ಕಾಣುವ ಶಕ್ತಿ ನಮ್ಮ ಕಣ್ಣಿಗೂ ಇಲ್ಲ. ಹಾಗಾದರೆ ನಾವು ಹೇಗೆ ದೇವರನ್ನು ಕಾಣಬೇಕು ಅಂತ ಪ್ರಶ್ನೆ ಬಂದಾಗ ಭಾಗವತ ಹೇಳುತ್ತೆ, ಅನೇಕ ಪ್ರತೀಕಗಳನ್ನು ಭಾಗವತ ಉಲ್ಲೇಖ ಮಾಡಿದೆ. ಆ ಪ್ರತೀಕಗಳಲ್ಲಿ ಭಗವಂತನನ್ನು ಕಾಣಬೇಕು. ಪಾಮರ ಜನರು ಕಲಿಯುಗದಲ್ಲಿ ಭಗವಂತನನ್ನು ಹೇಗೆ ಕಾಣಬೇಕು, ಹೇಗೆ ಪೂಜಿಸಬೇಕು, ಹೇಗೆ ಆರಾಧಿಸಬೇಕು ಅಂದರೆ ಅನೇಕ ಪ್ರತೀಕಗಳನ್ನು ಭಾಗವತ ಉಲ್ಲೇಖ ಮಾಡಿ, ಅಗ್ನಿಯೂ ಒಂದು ಪ್ರತೀಕ, ಪ್ರತಿಮೆಯೂ ಒಂದು ಪ್ರತೀಕ, ನೀರು ಕೂಡ ಒಂದು ಪ್ರತೀಕ, ಗೋವು ಪ್ರತೀಕ, ಬ್ರಾಹ್ಮಣ ಪ್ರತೀಕ ಅಂತ ಹೀಗೆ ಅನೇಕ ಪ್ರತೀಕಗಳನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ಈ ಅನೇಕ ಪ್ರತೀಕಗಳಲ್ಲಿ ಕಲಿಯುಗದಲ್ಲಿ ಭಗವಂತ ಸುಲಭವಾಗಿ ಸಿಗುವ ಪ್ರತೀಕ ಯಾವುದು ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಎಲ್ಲ ಪ್ರತೀಕಗಳಲ್ಲಿ ಭಗವಂತನನ್ನು ಕಾಣೋದು ಬಹಳ ಕಷ್ಟ ಇದೆ. ಯಾಕೆ ಅಂತಂದರೆ ಭಗವಂತನ ಸನ್ನಿಧಾನ ಪರಿಪೂರ್ಣವಾಗಿ ಬೇರೆ ಪ್ರತೀಕಗಳಲ್ಲಿ ನಮಗೆ ಸಿಗೋದಿಲ್ಲ ಅಂತ ಶಾಸ್ತ್ರ ಉಲ್ಲೇಖ ಮಾಡುತ್ತೆ. ಹಾಗಾದರೆ ಪೂರ್ಣ ಭಗವಂತನ ಪ್ರತೀಕ, ಅವನ ಸನ್ನಿಧಾನವುಳ್ಳಂತಹ ಪ್ರತೀಕ ಯಾವುದು ಅಂತಂದರೆ ಉಪನಿಷತ್ತೇ ಹೇಳಿಬಿಡುತ್ತೆ, ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ. ಪ್ರತ್ಯಕ್ಷವಾಗಿ ಭಗವಂತನನ್ನು ಕಾಣಲಿಕ್ಕಿದ್ದ ಪ್ರತೀಕ ಯಾವುದು ಅಂದರೆ ನಮಸ್ತೆ ವಾಯೋ. ನೋಡಿ, ಉಪನಿಷತ್ತು ಹೇಳ್ತಾ ಇದೆ, ಆ ವಾಯುದೇವರೆಂಬ ಪ್ರತೀಕ, ಮುಖ್ಯ ಪ್ರಾಣನ ಪ್ರತೀಕದಲ್ಲಿ ಭಗವಂತನ ಪರಿಪೂರ್ಣವಾದ ಸನ್ನಿಧಾನ ಇದೆ. ನಾವು ಅಲ್ಲಿ ಮಾತ್ರ ಭಗವಂತನನ್ನು ಪರಿಪೂರ್ಣವಾಗಿ ಕಾಣಲಿಕ್ಕೆ ಸಾಧ್ಯ ಹೊರತು ಇನ್ನುಳಿದ ಯಾವ ಪ್ರತೀಕದಲ್ಲೂ ಪೂರ್ಣವಾಗಿ ಭಗವಂತನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಉದಾಹರಣೆ ಉಪನಿಷತ್ತಿನ ಕತೆ ಬಹಳ ಪ್ರಸಿದ್ಧವಾದದ್ದು. ನೋಡಿ, ಉಪನಿಷತ್ತಿನ ತತ್ವವನ್ನು ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾರೆ. ಎಲ್ಲ ದೇವತೆಗಳು ಸೇರಿ ಭಗವಂತನನ್ನು ಪೂಜಿಸಬೇಕು ಅಂತ ಬೇರೆ 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 ಪ್ರತೀಕದಲ್ಲಿ ಭಗವಂತನನ್ನು ಆವಾಹನೆ ಮಾಡ್ತಾರೆ. ವರುಣ ಪ್ರತೀಕ, ಗಣಪತಿಯ ಪ್ರತೀಕ, ರುದ್ರನ ಪ್ರತೀಕದಲ್ಲಿ ಭಗವಂತನನ್ನು ಕರೆದು ಕೂಡಿಸಿ ಪೂಜೆ ಮಾಡಲಿಕ್ಕೆ, ಆರಾಧಿಸಲಿಕ್ಕೆ ಹೋದಾಗ ಕಲಿ ತಾನು ಬಂದು ಆ ದೇವತೆಗಳೆಂಬ ಪ್ರತೀಕವನ್ನು ಸ್ಪರ್ಶ ಮಾಡಿಬಿಡ್ತಾನೆ. ಯಾವಾಗ ಕಲಿಯ ಸ್ಪರ್ಶವಾಗುತ್ತೋ ಅಲ್ಲಿ ಭಗವಂತನ ಸನ್ನಿಧಾನ ಹೋಗುತ್ತೆ. ಪರಮಾತ್ಮ ಅಲ್ಲಿ ಇರೋದಿಲ್ಲ. ದೇವತೆಗಳಿಗೆ ಸಮಸ್ಯೆ ಬಂತು. ಯಾವ ಪ್ರತೀಕದಲ್ಲಿ ದೇವರನ್ನು ಪೂಜಿಸಬೇಕು ಅಂತ ಹೋದರೂ ಕೂಡ ಕಲಿ ತಾನು ಸ್ಪರ್ಶ ಮಾಡಿ ಅಲ್ಲಿ ಸನ್ನಿಧಾನ ಇಲ್ಲದಂತೆ ಮಾಡಿ ದೇವತೆಗಳ ಆರಾಧನೆ ಪೂರ್ಣ ಮಾಡಲಿಕ್ಕೆ ಆಗದೆ ಮಾಡ್ತಾನೆ, ವಿಘ್ನವನ್ನು ತಂದೊಡ್ಡುತ್ತಾನೆ. ಕೊನೆಗೆ ಯಾವ ಪ್ರತೀಕಗಳು ಬೇಡ ಅಂತ ದೇವತೆಗಳು ನಿರ್ಣಯ ಮಾಡಿ ಕೊನೆಗೆ ಆ ಒಂದು ಪ್ರತೀಕವನ್ನು ಆರಿಸ್ತಾರೆ. ಅದೇ ತಸ್ಮಾತ್ ವಾಯುರ್ದೇವದೇವೋ ವಿಶಿಷ್ಟ ಅಂತ. ವಾಯುದೇವರ ಪ್ರತೀಕ, ಮುಖ್ಯ ಪ್ರಾಣನ ಪ್ರತೀಕದಲ್ಲಿ ದೇವತೆಗಳೆಲ್ಲ ಸೇರಿ ಪರಮಾತ್ಮನನ್ನು ಆವಾಹನೆ ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲೂ ಕೂಡ ಕಲಿ ಬರ್ತಾನೆ, ಸ್ಪರ್ಶ ಮಾಡಿ ದೇವರ ಸನ್ನಿಧಾನ ಇಲ್ಲದಂತೆ ಮಾಡಬೇಕು ಅಂತ ಬಂದಾಗ ಏನು ಸ್ಥಿತಿ ಆಯಿತು ಕಲಿಯ ಸ್ಥಿತಿ ಅಂತಂದರೆ ಉಪನಿಷತ್ತು ಉಲ್ಲೇಖ ಮಾಡುತ್ತೆ, ಆಕಣಾಶ್ಮಸಮ ಅಂತ. ಒಂದು ಮಣ್ಣಿನ ಹೆಂಟೆಯನ್ನು ದೊಡ್ಡ ಪರ್ವತಕ್ಕೆ ಮಣ್ಣಿನ ಹೆಂಟೆಯ ಮೂಲಕ ಆ ಪರ್ವತಕ್ಕೆ ನಾವು ಘಾಸಿಗೊಳಿಸಬೇಕು ಅಂತ ಮಣ್ಣಿನ ಹೆಂಟೆಯನ್ನು ತೆಗೆದು ಜೋರಾಗಿ ಬಡಿದ್ರೆ ಪರ್ವತಕ್ಕೆ ಏನಾಗತ್ತೆ? ಪರ್ವತ ಏನಾದರೂ ಆಗಲತ್ತ? ಅಚಲವಾದ ಪರ್ವತ ಏನೂ ಆಗಲಿಕ್ಕೆ ಸಾಧ್ಯತೆ. ಆ ಮಣ್ಣಿನ ಹೆಂಟೆಯೇ ಪುಡಿ ಪುಡಿ ನುಚ್ಚು ನೂರಾಗಿ ಹೋದಂತೆ ಕಲಿ ಆ ಪರ್ವತದಂತೆ ಇರುವ ವಾಯುದೇವರ ಮೇಲೆ ತನ್ನ ಪ್ರಯೋಗವನ್ನು ಮಾಡಬೇಕು ಅಂತ ಬಂದಾಗ ತಾನೇ ನುಚ್ಚು ನೂರಾಗಿ ನಾಶವಾಗಿ ಹೋದ. ಆಗ ಕಲಿಗೆ ದೇವರ ಸನ್ನಿಧಾನ ಇಲ್ಲದಂತೆ ಮುಖ್ಯ ಪ್ರಾಣನ ಪ್ರತೀಕದಲ್ಲಿ ಮಾಡಲಿಕ್ಕಾಗಲಿಲ್ಲ, ಹತ್ತಿರವೂ ಬರಲಿಕ್ಕಾಗಲಿಲ್ಲ.
ಹಾಗೇ ಹಿಂದೆ ಸರಿದು ನಾಶವಾಗಿ ಹೋಗಿದ್ದಾನೆ. ಎಲ್ಲ ದೇವತೆಗಳು ವಾಯುದೇವರ ಪ್ರತೀಕದಲ್ಲಿ ಭಗವಂತನನ್ನು ಪೂಜೆ ಮಾಡಿ ಲೋಕಕ್ಕೆ ಕಲ್ಯಾಣ ಉಂಟು ಮಾಡಿದ್ದಾರೆ ದೇವತೆಗಳೆಲ್ಲ. ಆಗ ಎಲ್ಲ ದೇವತೆಗಳು ಘೋಷ ಮಾಡುತ್ತಾರೆ, ತಸ್ಮಾತ್ ವಾಯುರು ದೇವದೇವೋ ವಿಶಿಷ್ಟ, ಜೀವೋತ್ತಮರು ವಾಯುದೇವರು ಅಂತ ಎಲ್ಲ ಇಂದ್ರಾದಿ ದೇವತೆಗಳು ಕೂಡ ಸಾರಿದ್ದಾರೆ ದೇವಲೋಕದಲ್ಲಿ. ಆದ್ದರಿಂದ ಆ ಜೀವೋತ್ತಮರಾದ ವಾಯುದೇವರ ಪ್ರತೀಕ, ಮುಖ್ಯ ಪ್ರಾಣನ ಪ್ರತೀಕ ಅತ್ಯಂತ ಉತ್ತಮವಾಗಿರತಕ್ಕಂತಹದ್ದು. ಆದ್ದರಿಂದಲೇ ಶ್ರೀಮದ್ ಆಚಾರ್ಯರು ಆ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ವಾದಿರಾಜಗುರು ಸಾರ್ವಭೌಮರು ಮುಖ್ಯ ಪ್ರಾಣನನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಯಾಕೆಂದರೆ ಮುಖ್ಯ ಪ್ರಾಣನ ಮೂಲಕವೇ ಕೃಷ್ಣನ ಆರಾಧನೆ ನಡೆಯಬೇಕು. ಆದ್ದರಿಂದಲೇ ಇವತ್ತು ಕೂಡ ಒಂದು ಇಲ್ಲಿ ಸಂಪ್ರದಾಯ ಇದೆ. ಪರ್ಯಾಯ ನಡೆಸುವವರು ಯಾರು ಅಂತಂದರೆ ಕೃಷ್ಣನ ಪರ್ಯಾಯ ಅದು ಸ್ವಾಮಿಗಳು ಅನ್ನುವ ಭಾವನೆ ಪರ್ಯಾಯಕ್ಕೆ ಕೂತ ಸ್ವಾಮಿಗಳಿಗೂ ಇರೋದಿಲ್ಲ. ಅವರು ಹೇಳ್ತಾರೆ, ಯಾರು ಪರ್ಯಾಯ ಕೃಷ್ಣನ ಆರಾಧನೆ ನಡೆಸುವವರು ಯಾರು, ಪರ್ಯಾಯ ನಡೆಸುವವರು ಯಾರು ಅಂದರೆ ಮುಖ್ಯ ಪ್ರಾಣ ನಡೆಸ್ತಾನೆ ಅಂತ. ಅಂದರೆ ಮುಖ್ಯ ಪ್ರಾಣನೇ ನಿಂತು ಭಗವಂತನ ಆರಾಧನೆ ಮಾಡಬೇಕು. ಮುಖ್ಯ ಪ್ರಾಣನ ಒಳಗಿದ್ದ ಭಗವಂತನನ್ನು ಆರಾಧನೆ ಮಾಡುವ ಪದ್ಧತಿ ಅದು ಉಪನಿಷತ್ತಿನ ಕಾಲದಿಂದಲೂ ಕೂಡ ಬೆಳೆದು ಬಂದಿದೆ. ಇವತ್ತೂ ಕೂಡ ಒಂದು ಪೂಜಾಕ್ರಮ ಇಲ್ಲಿ ನಾವು ಕಾಣಬಹುದು. ಹಾಗಾಗಿ ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ, ನಾವು ಕೂಡ ಪರಮಾತ್ಮನನ್ನು ಆರಾಧಿಸಬೇಕಾದರೆ ಯಾವ ಪ್ರತೀಕದಲ್ಲಿ ಆರಾಧನೆ ಮಾಡಬೇಕು ಅಂದರೆ ಉಳಿದ ಪ್ರತೀಕವನ್ನು ಅನಾದರ ಮಾಡಬೇಕು ಅಂತ ಅರ್ಥ ಅಲ್ಲ. ಉಳಿದ ಪ್ರತೀಕದಲ್ಲಿ ಭಗವಂತನನ್ನು ಆರಾಧಿಸಬಾರದು ಅಂತಲೂ ಅರ್ಥ ಅಲ್ಲ. ಆದರೆ ಉಳಿದ ಪ್ರತೀಕಗಳಲ್ಲಿ ಭಗವಂತನನ್ನು ಆರಾಧಿಸಬೇಕಾದರೆ ಅಲ್ಲಿ ಮುಖ್ಯ ಪ್ರಾಣನ ಪ್ರತೀಕವನ್ನು ಚಿಂತಿಸಿ ಅಲ್ಲಿ ಭಗವಂತನನ್ನು ಆರಾಧಿಸಿದರೆ ಮಾತ್ರ ಭಗವಂತ ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಆ ಪೂಜೆ ಪೂರ್ಣ ಆಗತ್ತೆ. ಇರದೇ ಹೋದರೆ ಕಲಿಯ ಪ್ರಭಾವದಿಂದಾಗಿ ಆ ಪೂಜೆ ಭಗವಂತನ ತನಕ ಹೋಗಿ ಮುಟ್ಟುವುದೇ ಇಲ್ಲ ಅನ್ನುವುದಕ್ಕೆ ಸಾಕ್ಷಿ ಉಪನಿಷತ್ತಿನ ಕಥೆ ಇದೆ. ಆದ್ದರಿಂದಲೇ ಗೋಳಕದ್ವಿತೀಯ ಅಂತ ಒಂದು ಉಪಾಸನೆಯ ಕ್ರಮವನ್ನು ಭಾಗವತದಲ್ಲಿ ಹೇಳ್ತಾಳೆ. ಗೋಳಕದ್ವಿತೀಯ, ಗೋಳಕತೃತೀಯ ಅಂತ. ಉದಾಹರಣೆ ಕೊಡೋದಾದರೆ ರುದ್ರನ ಆರಾಧನೆಯನ್ನು ನಡೆಸ್ತೀವಿ ನಾವು, ರುದ್ರದೇವರ ಪೂಜೆ ಮಾಡುತ್ತೇವೆ. ಪೂಜೆ ಮಾಡುವಾಗ ಅಲ್ಲಿ ಹೇಗೆ ಅನುಸಂಧಾನ ಇರಬೇಕು ಅಂತಂದರೆ ರುದ್ರನ ಪ್ರತೀಕದಲ್ಲಿ ಮುಖ್ಯ ಪ್ರಾಣನ ಪ್ರತೀಕವನ್ನು ಚಿಂತನೆ ಮಾಡಬೇಕು. ರುದ್ರಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಾಯ ನಮಃ ಅಂತ ಪೂಜೆ ಮಾಡಿದರೆ ಮಾತ್ರ ರುದ್ರದೇವರು ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ, ಭಗವಂತನಿಗೆ ಮುಟ್ಟತ್ತೆ. ಇಲ್ಲದೆ ಕೇವಲ ರುದ್ರನನ್ನು ಆರಾಧಿಸಿದರೆ ರುದ್ರನಿಗೂ ಕಲಿಯ ಒಂದು ಸ್ಪರ್ಶ ಇದೆ. ಹಾಗಾಗಿ ಪರಶುದ್ಧರು ಯಾರು ಅಂತಂದರೆ ವಾಯುದೇವರ ಪ್ರತೀಕ. ಆದ್ದರಿಂದಲೇ ಹಾಗಂಥೇಳಿ ದೇವತೆಗಳ ಆರಾಧನೆಯನ್ನು ಬಿಡಬಾರ್ದು ನಾವು. ಸಶ್ರೀಕಾಯ ಸಪರಿವಾರಾಯ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಹೇಳಿದ ಹಾಗೆ ಎಲ್ಲ ದೇವತೆಗಳನ್ನು ತಾರತಮ್ಯೋಕ್ತವಾಗಿ ಆ ದೇವತೆಗಳ ಒಳಗೆ ಮುಖ್ಯ ಪ್ರಾಣನ ಚಿಂತನೆಯನ್ನು ನಡೆಸಿ ಆ ನಂತರದಲ್ಲಿ ಭಗವಂತನನ್ನು ಆರಾಧನೆ ಮಾಡಿದಾಗ ಮಾತ್ರ ಆ ದೇವತೆಗಳ ಪೂಜೆ ಪೂರ್ಣ ಆಗತ್ತೆ ಅನ್ನುವ ತತ್ವವನ್ನು ವಾದಿರಾಜರು ಸಂಗ್ರಹ ಮಾಡುತ್ತಾ ಇಲ್ಲಿ ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ ಅನ್ನುವ ಎಚ್ಚರಿಕೆಯನ್ನು ನಮಗೆ ಕೊಡ್ತಾ ಇದ್ದಾರೆ.